ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ಬೋದು. ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀರಾ. ನೀವು ನನ್ನ ತುಂಬ ದಿನ ಆದಮೇಲೆ ನೋಡ್ತಾ ಇದ್ದೀರಾ. ವ್ಲಾಗ್ ಇವತ್ತು ಕೂಡ ಮಾಡೋ ಹಾಗಿರಲಿಲ್ಲ. ಹಾಗೆ ಟ್ರಾವೆಲ್ ವ್ಲಾಗ್ ಇತ್ತಲ್ವ, ಹೊರಗಡೆ ಹೋಗ್ತಾಯಿದ್ದೋ ಒಂದು ರ್ಯಾಂಡಮ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಷ್ಟೇ. ನಿಮಗೂ ನೋಡೋಕ್ಕೆ ಚೆನ್ನಾಗಿರುತ್ತೆ, ಜೊತೆಗೆ ನನಗೂ ಕೂಡ ಒಂದು ಮೆಮೊರಿ ಸಿಗುತ್ತೆ ಅಂತ ಹೇಳಿ ಹೊರಗಡೆ ಹೋಗ್ತಾ ಇರೋದು ಅಂತಂದರೆ ನಾವು ಬಂದು ಗೋವಾ ಪ್ಲ್ಯಾನ್ ಮಾಡಿದ್ವಿ. ಗೋವಾ ಹೋಗೋಣ ಅಂತೇಳಿ. ಇದು ಬಂದು ಸಡನ್ ಪ್ಲ್ಯಾನು. ಮಧ್ಯಾಹ್ನ ಪ್ಲ್ಯಾನ್ ಮಾಡಿ ಈವ್ನಿಂಗ್ ಹೊರಟಿದ್ದೀವಿ. ಹಾಗಾಗಿ ಯಾರು ಮುಗ್ತಲ್ಲೂ ಫ್ರೆಶ್ನೆಸ್ ಇಲ್ಲವೇ ಇಲ್ಲ, ನಿದ್ದೆ ಇಲ್ಲ, ಏನಿಲ್ಲ. ಒಂಥರ ಟಯರ್ಡ್ ಆದಂಗೆ ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೇ ಆ ಥರ ಆಗಿತ್ತು. ನಾವು ಬೆಂಗಳೂರನ್ನ ಬಿಟ್ಟಾಗ ಆಲ್ಮೋಸ್ಟ್ 7 ಆಗಿತ್ತು ನೈಟು. ಅರ್ಲಿ ಮಾರ್ನಿಂಗ್ ನಾವು 7 or 8 ನಾವು ಗೋವಾನ ರೀಚ್ ಆದ. ಇವಾಗ ನೀವು ನೋಡ್ತಾ ಇರ್ಬೋದು, ನಾವು ಆಲ್ರೆಡಿ ಗೋವಾದಲ್ಲಿ ಇದ್ದೀವಿ. ಗೋವಾ ಬೀಚ್ ಹತ್ರ ಹೋಗೋಣ. ಫಸ್ಟು ನೋಡೋಣ ಯಾವ ಥರ ಇದೆ, ಬೆಳಗಿನ ಜಾವ ವಿವೆಲ್ಲ ಯಾವ ಥರ ಇರುತ್ತೆ, ಜನ ಕ್ರೌಡ್ ಇದ್ದಾರಾ ಇಲ್ವಾ ಅಂತೇಳಿ. ಹಾಗೆ ನೋಡ್ಕೊಂಡು ನಾವೆಲ್ಲ ಇಲ್ಲೇನು ಆಟ ಆಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಹಾಗೆ ಒಂದು ರೌಂಡ್ನ ಹಾಕ್ಕೊಂಡು ಹೊಟ್ಟೆ ಸಿಕ್ಕಾಪಟ್ಟೆ ಹಶ್ವಾಗ್ತಿತ್ತು. ಸರಿ ಬ್ರೇಕ್ಫಾಸ್ಟ್ ಏನಾರ ಮಾಡೋಣ ಅಂತ ಅಂದ್ಬಿಟ್ಟು ಹೋದೋ. ಬ್ರೇಕ್ಫಾಸ್ಟ್ಗೆ ಜಾಸ್ತಿ ಎಲ್ಲ ಏನು ಆಪ್ಷನ್ ಇರಲಿಲ್ಲ. ದೋಸೆ ಇಡ್ಲಿ ಆ ಥರ ಇತ್ತು. ತಿನ್ಕೊಂಡು ರೂಮ್ನ ನೋಡೋಣ ಅಂದ್ಬಿಟ್ಟು ಹೋಗಿ ಫಸ್ಟು ರೂಮ್ ಮಾಡಿ ಮಲಗಿ ಒಂದು 3 4 ಥರ ಬೀಚಿಗೆ ಬರೋಣ, ಬಿಸಿಲೆಲ್ಲ ಸ್ವಲ್ಪ ಕಮ್ಮಿ ಆಗಿರುತ್ತೆ ಅಂತೇಳಿ ಇವಾಗ ನಾವು ಮತ್ತೆ ಬೀಚ್ ಹತ್ರ ಬಂದಿದ್ದೀವಿ. ರಿಷಿ ಅಂತೂ ಸಿಕ್ಕಾಪಟ್ಟೆ ಹಠ ಅಂದರೆ ಹಠ. ಬೆಳಗ್ಗೆ ಬೀಚ್ನ ನೋಡಿದ್ದ ಅಲ್ವಾ, ಹಂಗಾಗಿ ಆಟ ಆಡೋಕ್ಕೆ ಹೋಗೋಣ ಅಂತ ಮಲಗೋಕ್ಕೆ ಬಿಡಲಿಲ್ಲ. ಹಾಗೆ ಸ್ವಲ್ಪ ಬಿಸಿಲೂ ಕೂಡ ಜಾಸ್ತಿನೇ ಇತ್ತು. ಮರಳ ಮೇಲಂತೂ ಕಾಲಿಡೋಕ್ಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ನೀರೊಳಗಡೆ ಇಳಿಯೋಣ ಅಂತ ಕೂತಿದ್ದೀವಿ. ಆಲ್ರೆಡಿ ಬೀಚ್ ಹತ್ರ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತು. ನೋಡ್ತಾ ಇರ್ಬೋದು, ಟಿಕೆಟ್ ಕೌಂಟರ್ ಎಲ್ಲ ಓಪನ್ ಆಗಿತ್ತು. ನಾವು ಕೂಡ ಇಲ್ಲಿ ಒಂದು ಬೀಚ್ ಆ್ಯಕ್ಟಿವಿಟಿದು ಪ್ಯಾಕೇಜಸ್ನ ತೊಗೊಂಡು 1500 rupeesಗೆ ಬನಾನಾ ರೈಡು, ಸ್ಪೀಡ್ ಬೈಕು, ಸ್ಪೀಡ್ ಬೋಟು, ಪ್ಯಾರಾಚೂಟ್ ರೈಡು ಇದೆಲ್ಲನೂ ಆಪ್ಷನ್ ಇತ್ತು. 1500 rupeesಗೆ 5 ಆ್ಯಕ್ಟಿವಿಟೀಸ್ನ ನಾವು ತೊಗೊಂಡು ಚೆನ್ನಾಗಿ ಒಂದು 4 ಅವರು ನಾವು ಬೀಚ್ ಹತ್ರನೇ ಟೈಮ್ನ ಸ್ಪೆಂಡ್ ಮಾಡ್ದೋ. ಎಲ್ಲ ಥರ ಆ್ಯಕ್ಟಿವಿಟೀಸ್ನು ಕೂಡ ಮಾಡಿ ಫೈನಲ್ ಆಗಿ ನಾವು ಮತ್ತೆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಇವಾಗ ಬಂದು ನಾವು ಗೋವಾಗೆ ಬಂದಮೇಲೆ ಕೆಸಿನೋ ಹೋಗದೆ ಇರೋಕ್ಕಾಗುತ್ತಾ. ಹಾಗಾಗಿ ಗೋವಾ ಕೆಸಿನೋ ಹೋಗೋಣ ಅಂತೇಳಿ ತುಂಬ ಇಷ್ಟ ಇತ್ತು. ಇಲ್ಲಿಂದ ಹೊರಡಬೇಕಾದ್ರೇ ಪ್ಲ್ಯಾನ್ ಮಾಡಿದ್ದೋ, ಗೋವಾ ಹೋದರೆ ಕೆಸಿನೋ ಹೋಗೋಣ ಅಂತೇಳಿ. ಸರಿ ಲೈಫಲ್ಲಿ ಒಂದು ಸಲ ಅಲ್ವಾ ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಅಂತ ಹೇಳಿ ಇವಾಗ ಹೊರಟಿದ್ದೀವಿ. ಸ್ವಲ್ಪ ಬೇಗನೆ ಹೊರಡಬೇಕಿತ್ತು. ನಾವು ಆಲ್ಮೋಸ್ಟ್ ರೂಮ್ ಚೆಕ್ ಇನ್ ಆದಾಗ 8 ಆಗಿತ್ತು ರೆಡಿಯಾಗಿ ಹೊರಟಾಗ. ಇನ್ನೊಂದು ಏನಪ್ಪ ಅಂತಂದರೆ ಕೆಸಿನೋಗೆ ಶಾರ್ಟ್ಸು ಅಲೋ ಇಲ್ಲ ಹುಡುಗರಿಗೆ. ಜೊತೆಗೆ ಎಲ್ಲರೂ ಕಂಪಲ್ಸರಿ ಶೂಸ್ ಇರಬೇಕು. ಸರಿ ಅಂತಂದ್ಬಿಟ್ಟು ನಾವು ಬೆಂಗಳೂರಿಂದನೇ ಶೂ ಎಲ್ಲ ತೊಗೊಂಡೋಗಿದ್ದೋ, ನಾನು ಮತ್ತು ರಾಮು. ನವೀನ್ ಬಂದು ಜೀನ್ಸ್ ಪ್ಯಾಂಟು ಎಲ್ಲ ಶಾರ್ಟ್ಸೇ ತಂದಿದ್ರು ಶೆಕೆ ಅಂತೇಳಿ. ಅವರು ಜೊತೆಗೆ ಶೂ ಜೊತೆಗೆ ಜೀನ್ಸ್ ಪ್ಯಾಂಟ್ನ ತೊಗೊಂಡ್ರು. ಹಾಗೆ ಗೋವಾದಲ್ಲಿ ಏನಪ್ಪ ಅಂತಂದರೆ ವೆಸ್ಟರ್ನ್ ವೇರು ಹುಡುಗಿರಿಗೆ ಕಲೆಕ್ಷನ್ಗಳು ತುಂಬ ಆಪ್ಷನ್ ಇತ್ತು, ಚೆನ್ನಾಗಿತ್ತು. ಪ್ರೈಸು ಸ್ವಲ್ಪ ಕೆಲವೊಂದು ಕಡೆ ಅಫೋರ್ಡಬಲ್ ಅನಿಸಿತ್ತು, ಕೆಲವೊಂದು ಕಡೆ ಬ್ರ್ಯಾಂಡೆಡ್ ಅಂಗಡಿಗಳು ಕೂಡ ಇತ್ತು. ಅಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಈವ್ನಿಂಗ್ ಟೈಮಲ್ಲಿ ಗೋವಾದಲ್ಲಿ ಸ್ವಲ್ಪ ಟ್ರಾಫಿಕ್ ಥರ ಇರುತ್ತೆ, ಗಾಡಿಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಈ ರೋಡಲ್ಲಿ ಕೆಸಿನೋ ಹೋಗೋ ರೋಡಲ್ಲಿ ಸ್ವಲ್ಪ ಗಾಡಿಗಳು ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಇವಾಗ ಬಂದು ಸಮ್ಮರ್ ಹಾಲಿಡೇಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ ಮಕ್ಕಳಿಗೆ. ಹಾಗಾಗಿ ಜನ ಎಲ್ಲ ಕಡೆ ಇದ್ದರು. ಟೂರಿಸ್ಟ್ ಪ್ಲೇಸ್ ಅಂದಮೇಲೆ ಜನ ಕ್ರೌಡ್ ಇದ್ದೇ ಇರುತ್ತಲ್ವ. ಹಾಗಾಗಿ ನಾನು ಮಾರ್ನಿಂಗ್ ಇವಾಗ ಪಾಸ್ ಆಯ್ತಲ್ಲ ಆ ಬ್ರಿಡ್ಜ್ನ ನಾನು ಮಾರ್ನಿಂಗ್ ಕೂಡ ತೋರಿಸ್ದೆ ವಿತೌಟ್ ಲೈಟಿಂಗ್ಸು. ಇವಾಗ ವಿತ್ ಲೈಟಿಂಗ್ಸು ತುಂಬಾ ಚೆನ್ನಾಗಿತ್ತು. ಫೈನಲಿ ನಾವು ಕೆಸಿನೋ ಹತ್ರ ರೀಚ್ ಆಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿ ಒಂದೇ ಕೆಸಿನೋ ಎಲ್ಲ ಒಂದು 3-4 ಕೆಸಿನೋಗಳು ಇದೆ ಅಂತ ಅನಿಸುತ್ತೆ ಅಕ್ಕಪಕ್ಕದಲ್ಲೇ. ನಾವು ಬಂದು ಮೆಜೆಸ್ಟಿಕ್ ಪ್ರೈಡ್ ಕೆಸಿನೋದಲ್ಲಿ ಟಿಕೆಟ್ನ ಆನ್ಲೈನ್ ಬುಕ್ಕಿಂಗ್ ಆಗಿತ್ತು. ಇವಾಗ ಬಂದು ಪಾರ್ಕಿಂಗ್ನ ಮಾಡೋಣ ಅಂತ ಅಂದ್ಬಿಟ್ಟು ನಿಲ್ಲಿಸ್ತೋ. ಇಲ್ಲಿ ನಾವೇನು ಹೋಗಿ ಪಾರ್ಕ್ ಮಾಡೋ ಆ ಥರ ಏನಿಲ್ಲ. ಕಾರ್ನ ಫ್ರಂಟ್ ಇದಿದೆಯಲ್ವ ಅಲ್ಲಿ ಬಂದು ಟಿಕೆಟ್ ಕೌಂಟ್ರ್ ಹತ್ರ ನಿಲ್ಲಿಸಿದ್ರೆ ಅವರೇ ಕಾರ್ನ ತೊಗೊಂಡೋಗಿ ಪಾರ್ಕಿಂಗ್ ಮಾಡ್ತಾರೆ. ಜೊತೆಗೆ ಲಾಸ್ಟಲ್ಲೆಲ್ಲ ಮುಗಿದ್ಮೇಲೆ ನಾವು ಎಕ್ಸಿಟ್ ಆದಾಗ ಕಾರ್ನ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಕೀ ಎಲ್ಲ ಅವ್ರ ಹತ್ರ ಇರುತ್ತೆ. ಇವಾಗ ನಾವು ಹೋಗ್ತಾರೋ ಕೆಸಿನೋ ಬಂದು ಇದು ಮೆಜೆಸ್ಟಿಕ್ ಪ್ರೈಡ್ ಕೆಸಿನೋ ಅಂತೇಳಿ. ಇನ್ನು ನಾನು ಆಗಲೇ ಹೇಳಿದೆ ಅಲ್ವ, ಇನ್ನೂ ಅಕ್ಕಪಕ್ಕ 1-2-3 ಕೆಸಿನೋಗಳು ಇದೆ ಅಂತೇಳಿ. ಅಲ್ಲಿ ಅಕ್ಕಪಕ್ಕ ನಿಂತಿರೋಂಥದ್ದು ಅದು. ಇವಾಗ ನಮ್ಮ ರಿಷಿಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್, ಇದ್ರೊಳಗಡೆ ನಾವು ಹೋಗ್ತೀವಾ ಅಂತಂದ್ಬಿಟ್ಟು ಏನೇನಿರುತ್ತೆ ಏನಿರಲ್ಲ ಅಂತಂದ್ಬಿಟ್ಟು. ಇದೊಂಥರ ಮಾಯಾಲೋಕ ಅಂತಲೇ ಹೇಳ್ಬೋದು. ಒಳಗಡೆ ಎಂಟರ್ ಆಗ್ತಿದ್ದಂಗೆ ಒಂದು ಬೋಟಲ್ಲಿ ಈ ಥರ ಎಲ್ಲನೂ ಇದೆಯಾ ಅನ್ನೋ ಥರ ಅಷ್ಟು ಚೆನ್ನಾಗಿತ್ತು. ಈಗ ಬಂದು ನನ್ನ ಕೈಯಲ್ಲಿ ಏನು ಬ್ಯಾಂಡ್ನ ತೋರಿಸ್ದೆ, ನಾವು ಎಂಟರ್ ಆಗ್ತೀವಲ್ವ ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಎಂಟರ್ ಆಗಿದ ತಕ್ಷಣ ನಿಮಗೆ ಆ ಬ್ಯಾಡ್ಜ್ನ ಕೊಡ್ತಾರೆ. ಅದು ಏನಪ್ಪ ಅಂತಂದರೆ ಫುಡ್ ಎಲ್ಲ ನಿಮಗೆ ಅನ್ಲಿಮಿಟೆಡ್ ಇರುತ್ತೆ. ಜೊತೆಗೆ ಡ್ರಿಂಕ್ಸು ಅನ್ಲಿಮಿಟೆಡ್ ಇರುತ್ತೆ, ಆ್ಯಕ್ಟಿವಿಟೀಸ್ ಇರುತ್ತೆ ಕಿಡ್ಸ್ದು, ಅದು ಕೂಡ ಅನ್ಲಿಮಿಟೆಡು. ಒಳಗಡೆ ಹೋಗಿದ ತಕ್ಷಣ ಅದೆಲ್ಲನೂ ಫ್ರೀನೇ ಇರುತ್ತೆ ನಿಮಗೆ ಕಂಪ್ಲೀಟಾಗಿ. ಕಿಡ್ಸ್ ಏರಿಯಾದಲ್ಲಿ ಕೆಲವೊಂದಷ್ಟು ಗೇಮು ನೀವು ಅಮೌಂಟ್ ಪೇ ಮಾಡಿ ಕಾರ್ಡ್ಗೆ ಆಡಬೇಕಾಗುತ್ತೆ. ಇನ್ನು ಕೆಲವೊಂದು ಆಲ್ಮೋಸ್ಟು ಎಲ್ಲನೂ ಫ್ರೀನೇ ಇರುತ್ತೆ. ಇವಾಗ ನಿಮಗೆ ಇಲ್ಲಿಂದ ಒಂದು ಚಿಕ್ಕ
ಚಿಕ್ಕ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಕೆಸಿನೋ ಹತ್ರ. ಇಲ್ಲಿಂದ ಒಂದು 10 ಮಿನಿಟ್ಸ್ ಅವರು ಒಂದು 8 ಮಿನಿಟ್ಸ್ ಆರ್ 10 ಮಿನಿಟ್ಸ್ ರೈಡ್ ಅಂತ ಅನಿಸುತ್ತೆ. ಆದರೆ ಇಲ್ಲಿಂದ ನಾವು ಅಲ್ಲಿಗೆ ಹೋಗ್ಬೇಕಾದ್ರೂ ತುಂಬಾ ಮಜವಾಗಿರುತ್ತೆ, ವ್ಯೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಹಾಗೆ ಸ್ವಲ್ಪ ವೀಡಿಯೋಸ್ನೆಲ್ಲನೂ ತೊಗೊಂಡೆ ಯೂಟ್ಯೂಬ್ಗೋಸ್ಕರ ಅಂತೇಳಿ. ಮನೆ ಬಿಟ್ಟಾಗ ನಾನು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಮಾಡಬೇಕು ಅಂತ ಏನು ಐಡಿಯಾ ಇರಲಿಲ್ಲ. ಹಾಗೆ ನಾನು ಹೊರಟಾದ್ಮೇಲೆ ಹೋಟೆಲ್ ಹತ್ರ ಬರೋವಾಗ ಸರಿ ಇವಾಗ ವಿಡಿಯೋನ ಮಾಡ್ಕೊಳ್ಳೋಣ, ಯೂಸ್ ಆಗುತ್ತಲ್ವ ಅಂತಂದ್ಬಿಟ್ಟು ಮಾಡಿಕೊಂಡೆ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ನಾವು ಬಂದಿರೋದು ಇದೇ ಕೆಸಿನೋಗೆ, ಮೆಜೆಸ್ಟಿಕ್ ಪ್ರೈಡ್ ಕೆಸಿನೋ ಅಂತೇಳಿ. ತುಂಬ ದೊಡ್ಡದು ಫ್ರೆಂಡ್ಸ್, ತುಂಬ ಅಂದರೆ ತುಂಬ ದೊಡ್ಡದು. ದೂರದಿಂದ ನೋಡೋಕೆ ಅದು ಎಷ್ಟು ಚಿಕ್ಕದಾಗಿ ಕಾಣುತ್ತೆ, ಹತ್ರ ಹೋದಾಗ ನಿಮ್ಗೆ ಅದೇ ಅಷ್ಟು ದೊಡ್ಡ ಕಾಣಿಸುತ್ತೆ. ಇಷ್ಟು ದೊಡ್ಡ ಇದೆಯಾ ಅಂತೇಳಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಆ ನೀರೊಳಗಡೆ ಆ ಲೈಟಿಂಗ್ಸು, ಆ ವ್ಯೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದು ಅಂತಲೇ ಹೇಳ್ಬೋದು ನಾವಂತೂ. ಕೆಲವೊಂದು ನಿಮಗೆ ಗುಡ್ ಹ್ಯಾಬಿಟ್ಸ್ ಇರುತ್ತೆ, ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ. ನೀವು ಯಾವ ಥರ ಅದನ್ನು ಯೂಸ್ ಮಾಡ್ಕೋತೀರ ಅದ್ರ ಮೇಲೆ ಡಿಪೆಂಡು. ಬರೀ ಹುಡುಗರು ಮಾತ್ರ ಹೋಗ್ಬೇಕು, ಹುಡುಗಿರು ಹೋಗಬಾರ್ದು ಅಂತೇನಿಲ್ಲ. ಈಗ 50% ಹುಡುಗರಿದ್ರೆ 50% ಹುಡುಗಿರಿದ್ರು, ಜೊತೆಗೆ ಮಕ್ಕಳು ಕೂಡ ಇದ್ದರು. ನೀವು ಇವಾಗ ಇಲ್ಲೇನು ನೋಡ್ತಾ ಇದ್ದೀರಾ ಕೆಸಿನೋ, ಇದು ಬಂದು ಬಿಗ್ ಡ್ಯಾಡಿ ಅಂತೇಳಿ, ಇದು ಕೂಡ ಒಂದು ಕೆಸಿನೋ. ನಾವು ಹೋದು ಅಲ್ವಾ ಮೆಜೆಸ್ಟಿಕ್ ಪ್ರೈಡ್ ಕೆಸಿನೋ, ಅದ್ರ ಪಕ್ಕದಲ್ಲೇ ಇರೋವಂಥದ್ದು ಇದು. ಇವಾಗ ಬಂದು ನಾವು ಕೆಸಿನೋ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಇವಾಗ ನಾವು ಚಿಕ್ಕ ಬೋಟಿಂದ ಇಳಿದು ಒಳಗಡೆ ಎಂಟರ್ ಆಗುವಂಥ ಟೈಮು. ಇಲ್ಲಿ ಕೆಲವೊಂದಿಷ್ಟು ಜಾಗದಲ್ಲಿ ವಿಡಿಯೋನ ತೆಗಿಯೋ ಹಾಗಿಲ್ಲ, ಅದು ಸ್ಟ್ರಿಕ್ಟ್ ರೂಲ್ಸ್ ಇದೆ. ಕೆಲವೊಂದಿಷ್ಟು ವಿಡಿಯೋದಲ್ಲಿ ತೆಗಿಬೋದು. ಇವಾಗ ಬಂದು ನಾವು ಲಿಫ್ಟಲ್ಲಿಂದ ಮೇಲೆ ಬಂದು ಇಲ್ಲಿ ಬಂದು ಫುಡ್ ಎಲ್ಲ ನಿಮ್ಗೆ ನಾನು ಆಗಲೇ ಹೇಳ್ದಂಗೆ ಬೊಫೆ ಸಿಸ್ಟಮ್, ಜೊತೆಗೆ ಅನ್ಲಿಮಿಟೆಡ್ ಇರುತ್ತೆ. ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ನಾವು ಲೇಟಾಗಿ ಬೀಚ್ಗೆ ಹೋಗಿ ಬೀಚಿಂದ ಲೇಟಾಗಿ ಬಂದಿದ್ದರಿಂದ ಫಸ್ಟು ಬಂದು ನಮ್ಮನ್ನ ಡಿನ್ನರ್ನ ಮುಗಿಸ್ಕೊಂಡು, ಊಟನೂ ಕೂಡ ತುಂಬಾ ಚೆನ್ನಾಗಿ ಫುಡ್ಡು. ಗೋವಾದಲ್ಲಿ ಬೇರೆ ಕಡೆ ಎಲ್ಲ ನಿಮಗೆ ಫುಡ್ ಆಪ್ಷನ್ ಅಷ್ಟಿರಲ್ಲ, ಜೊತೆಗೆ ಅಷ್ಟು ಚೆನ್ನಾಗಿರಲ್ಲ, ಕ್ಲೀನ್ ಇಲ್ಲ. ಫಸ್ಟ್ ಆಫ್ ಆಲ್ ಯಾವುದೇ ಹೋಟೆಲ್ ಹೋದ್ರೂ ಅಷ್ಟೇ ಅಷ್ಟು ಹೈಜೀನು ಕ್ಲೀನ್ ಇಲ್ಲ ನಮ್ಮ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ. ಸರಿ ಅಂತೇಳಿ ಕೆಸಿನೋದಲ್ಲಿ ಫುಡ್ ಎಲ್ಲನೂ ಚೆನ್ನಾಗಿತ್ತು. ತುಂಬ ನಮಗೆ ಬೇಕಾಗಿದ್ದನ್ನೆಲ್ಲ ತಿನ್ಕೊಂಡು ರಿಷಿನ ಕಿಡ್ಸ್ ಏರಿಯಾದಲ್ಲಿ ಮಕ್ಕಳು ನೋಡಿದ ತಕ್ಷಣ ಆಟ ಮಾಡ್ತವೆ ಗೊತ್ತಲ್ವಾ, ಬಂದಿದ್ದ ತಕ್ಷಣವೇ ರಿಷಿನ ಆಟ ಆಡಿಸ್ಕೊಂಡು ಅಲ್ಲಿ ಈ ಥರ ಎಲ್ಲ ಪೈಂಟಿಂಗ್ನೆಲ್ಲನ ಹಾಕ್ತಾಯಿದ್ರು ಕೈಗೆ. ನಾನು ಹಾಕ್ಸ್ಕೊತೀನಿ ಇಂದ ಸರಿ ಅಂತೇಳಿ ಹಾಕ್ಸಿ ಕೆಲವೊಂದಷ್ಟು ಸಮಯ ಮ್ಯೂಸಿಕ್ ಜೊತೆ ಡ್ಯಾನ್ಸು ಇದನ್ನೆಲ್ಲ ಎಂಜಾಯ್ ಮಾಡಿಕೊಂಡು, ಮತ್ತೆ ರಿಷಿ ಪಾನಿಪುರಿ ಈ ಥರ ಚಾಟ್ಸ್ ಏನಾದರೂ ತಿಂತೀನಿ ಅಂತ ಹೇಳ್ದ. ಬಂದಿರೋದೇ ಸುತ್ತಾಡೋಕ್ಕೆ ತಿನ್ನೋಕ್ಕೆ ಅಲ್ವಾ, ಸರಿ ಆಯಿತು ತಿನ್ನು ಏನು ಬೇಕು ಅಂತೇಳಿ. ಜಾಸ್ತಿ ಎಲ್ಲ ಏನೂ ತಿನ್ನಲಿಲ್ಲ ಅವನು. ತಿನ್ನೋಣ ಅಂತ ಆಸೆ ಇದನ್ನೆಲ್ಲ ನೋಡಿದಾಗ ಅದೆಲ್ಲನೂ ಬೇಡ ಅಂತ ಅನಿಸುತ್ತೆ. ಮಕ್ಕಳಿಗೆ ಐಸ್ ಕ್ರೀಮು, ಪಾನಿಪುರಿ, ಪಿಜ್ಜಾ ಈ ಥರದ್ದೆಲ್ಲ ಇಷ್ಟ ಅಲ್ವಾ, ಸರಿ ಆಯಿತು ಅಂತಂದ್ಬಿಟ್ಟು ಅವನು ತೊಗೊಂಡು ತಿಂತಾ ಇದ್ದ. ಫುಡ್ಡಲ್ಲಿ ತುಂಬ ಅಂದರೆ ತುಂಬಾ ಆಪ್ಷನ್ಸ್ ಇದೆ ಫ್ರೆಂಡ್ಸ್. ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು. ಚಿಕನಲ್ಲೇನು ಅಷ್ಟು ಆಪ್ಷನ್ ಇರಲಿಲ್ಲ, ಬೇರೆ ವೆಜ್ಜಲ್ಲಿ ತುಂಬ ಆಪ್ಷನ್ ಇತ್ತು. ಜೊತೆಗೆ ಸ್ನ್ಯಾಕ್ಸ್ ಐಟಮು, ಫ್ರೂಟ್ಸು, ಡ್ರೈ ಫ್ರೂಟ್ಸು, ಜ್ಯೂಸು ಇದರಲ್ಲೆಲ್ಲ ತುಂಬ ಆಪ್ಷನ್ಸ್ ಇತ್ತು. ನಾನು ಆಗಲೇ ಹೇಳ್ದಾಗೆ ಫುಡ್ಡೆಲ್ಲ ಹೈ ಕ್ವಾಲಿಟಿ ಐಟಮ್ಸೇನೇ ಇತ್ತು, ಯಾವುದು ಕೂಡ ಫುಡ್ಡಲ್ಲಿ ಕಾಂಪ್ರಮೈಸ್ ಇರಲಿಲ್ಲ. ಗೋವಾ ಕೆಸಿನೋ ಎಲ್ಲ ಮುಗಿಸಿ ಲೇಟ್ ನೈಟು ನಾವು ರೂಮಿಗೆ ಹೋಗಿ ಮಲಗಿ ಬೆಳಗ್ಗೆ ಬೇಗನೆ ಎದ್ದು ಬೆಂಗಳೂರು ಕಡೆ ರಿಟರ್ನ್ ಆಗ್ತಾಯಿದ್ದೀವಿ. ಜಾಸ್ತಿ ಟೈಮ್ ಇರಲಿಲ್ಲ ನಮಗೆ ಗೋವಾದಲ್ಲಿ ಉಳ್ಕೊಳ್ಳೋಕ್ಕೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಗೋವಾದಲ್ಲಿ ಸಿಕ್ಕಾಪಟ್ಟೆ ಶೆಕೆ ಅಂದರೆ ಶೆಕೆ, ಏನೂ ಶಾಪಿಂಗ್ ಕೂಡ ಮಾಡೋಕ್ಕಾಗಲ್ಲ. ಇವಾಗ ಬಂದು ನಾನು ತೋರಿಸ್ತಾ ಇರೋದು ವೈನ್ ಸ್ಟೋರು. ಇಲ್ಲಿ ಬಂದು ಕಾಮನ್ನಾಗಿ ಲೇಡೀಸು ಕೂಡ ವ್ಯಾಪಾರ ಮಾಡ್ತಾರೆ, ಜೊತೆಗೆ ಏಜ್ ಆಗಿರೋರು ಮಾಡ್ತಾರೆ, ಪರ್ಚೇಸಿಂಗು ಕೂಡ ಹುಡುಗಿರು ಕೂಡ ಹೋಗ್ತಾರೆ. ನಾವು ಕೆಲವೊಂದಿಷ್ಟು ಏನೋ ನಮ್ಮ ಮನೆಯವರು ತೊಗೊಂಡ್ರು, ಸರಿ ಅಂತಂದ್ಬಿಟ್ಟು ನಾನು ಹಾಗೆ ಒಂದು ವೀಡಿಯೋಸ್ನ ತೊಗೊಂಡೆ. ಅಲ್ಲೆಲ್ಲ ವೈನ್ಸ್ ಎಲ್ಲ ತುಂಬಾ ಕಡಿಮೆ. ಇಲ್ಲಿ ಬಂದು ಡ್ರೈ ಫ್ರೂಟ್ಸ್ನ ತೊಗೊಳ್ಳೋಣ ಅಂತೇಳಿ ಬಂದಿದ್ದೀನಿ. ಡ್ರೈ ಫ್ರೂಟ್ಸು ಕೂಡ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಂತ ನನಗೆ ಅನ್ನಿಸ್ತು, ಬೇರೆ ಕಡೆ ಬೆಂಗಳೂರಲ್ಲೆಲ್ಲ ಕಂಪೇರ್ ಮಾಡಿದ್ರೆ. ನಾನು ಬಂದು ಇಲ್ಲಿ 1 kg ಪಿಸ್ತಾ, ಸಾಲ್ಟೆಡ್ ಪಿಸ್ತಾ, ಜೊತೆಗೆ ಕಾಜು, ಪೆಪ್ಪರ್ ಕಾಜು ಬರುತ್ತಲ್ಲ ಅದು, ರಿಷಿಗೆ ಚಾಕ್ಲೇಟ್ಸು, ಆ ಥರ ಐಟಮ್ಸ್ನೆಲ್ಲನೂ ಪರ್ಚೇಸ್ ಮಾಡಿದೆ. ಎಲ್ಲನೂ ಪರ್ಚೇಸ್ ಮಾಡಿ ಇವಾಗ ಬಂದು ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ದೋ. ಇಲ್ಲಿ ಬಂದು ಬೆಳಗ್ಗೆನೇ ಎಳ್ನೀರು ಫ್ರೆಶ್ ಆಗಿತ್ತು ಚೆನ್ನಾಗಿ, ಹಾಗೆ ಎಳ್ನೀರನ್ನ ಕುಡ್ಕೊಂಡು ಹೋಗೋಣ, ಇನ್ನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅಲ್ವಾ, ಹಾಗಾಗಿ ಎಳ್ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ನಿಲ್ಸಿದ್ದೀವಿ. ನೋಡ್ತಾ ಇರ್ಬೋದು ವೆದರು ಬಂದು ನಿಮಗೆ ಔಟ್ಸೈಡಿಂದ ನೋಡೋಕ್ಕೆ ಕೂಲ್ ಥರ ಅನ್ನಿಸ್ಬೋದು, ಸಿಕ್ಕಾಪಟ್ಟೆ ಶೆಕೆ ಫ್ರೆಂಡ್ಸ್. ಎಷ್ಟು ಮಟ್ಟಿಗೆ ಅಂದರೆ ಯಾವಾಗ ಈ ಜಾಗ ಖಾಲಿ ಮಾಡ್ತೀವೋ ಅನ್ನೋ ಅಷ್ಟು ಮಟ್ಟಿಗೆ ಸಿಕ್ಕಾಪಟ್ಟೆ ಶೆಕೆ ಅಂದರೆ ಶೆಕೆ. ಗೋವಾನ ಬಿಟ್ಟು ಹೋಗೋಕ್ಕೆ ಒಂದು ಕಡೆ ನಮಗೂ ಕೂಡ ಬೇಜಾರಿತ್ತು, ಆದರೆ ನಮ್ಮ ಹತ್ರ ಜಾಸ್ತಿ ಟೈಮ್ ಇರಲಿಲ್ಲ. ನಾನು ಆಗಲೇ ಹೇಳ್ದಂಗೆ ಅಂಗಡಿ ಮನೆ ಇದನ್ನೆಲ್ಲ ಬಿಟ್ಟು ಬಂದಿದ್ದು ಅಲ್ವಾ, ಸುಮ್ಮನೆ 2 ದಿವಸದ ಎಂಜಾಯ್ಮೆಂಟ್ಗೋಸ್ಕರ ಬಂದಿದ್ದು. ಬೆಂಗಳೂರಲ್ಲಿ ಜೀವನ ಇದ್ದಿದ್ದೆ, ದುಡ್ಡು ಮಾಡೋದು ಇದ್ದಿದ್ದೆ, ದುಡ್ಡು ಕಳೆಯೋದು ಇದ್ದಿದ್ದೆ. 2 ದಿವಸ ಪಾಪಗೂ ಕೂಡ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿತ್ತು, ಎಲ್ಲೂ ಕೂಡ ಕರ್ಕೊಂಡು ಹೋಗಿರಲಿಲ್ಲ, ಹಠ ಮಾಡ್ತಿದ್ದ ಅಂತೇಳಿ ಬಂದಿದ್ದು ಅಷ್ಟೇ. ಇವಾಗ ಬಂದು ಇಲ್ಲಿ ಬ್ರೇಕ್ಫಾಸ್ಟ್ಗೆ ನಿಲ್ಲಿಸಿದ್ದೀವಿ, ನೋಡ್ತಾ ಇರ್ಬೋದು. ಸ್ವಲ್ಪ ಗೋವಾ ಬಿಟ್ಟು ಸ್ವಲ್ಪ ಮುಂದೆ ಬಂದು ನಿಲ್ಲಿಸ್ತೋ. ಇಲ್ಲೂ ಕೂಡ ಜಾಸ್ತಿ ಏನು ಆಪ್ಷನ್ ಇರಲಿಲ್ಲ. ನಾನು ಆಗಲೇ ಹೇಳ್ದಂಗೆ ದೋಸೆ, ಇಡ್ಲಿ ಅದೇ ಥರದ್ದೇ ಇಲ್ಲಿ ಜಾಸ್ತಿ ಸಿಗೋದು. ದೋಸೆಲಿ ವೆರೈಟೀಸ್ ಇತ್ತು, ನಾವು ಕೂಡ ಒಂದು 3-4 ಥರ ವೆರೈಟೀಸ್ ದೋಸೆನ ತಿಂದು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ದೋ. ಈ ರೋಡ್ ಬಂದು ಏನಿದೆ ತುಂಬಾ ಚೆನ್ನಾಗಿತ್ತು, 2 ಕಡೆ ಮರಗಳು ಒಂಥರ ಚೆನ್ನಾಗಿತ್ತು. ವೆಹಿಕಲ್ಸ್ ಏನು ಅಷ್ಟೊಂದು ಏನು ಜಾಸ್ತಿ ಏನಿರಲಿಲ್ಲ. ರೋಡು ಕೂಡ ತುಂಬಾ ಚೆನ್ನಾಗಿದೆ, ಎಲ್ಲ ಕಡೆ ಆಲ್ಮೋಸ್ಟ್ ಹೈವೇ ಇದೆ.
ಕೆಲವೊಂದಿಷ್ಟು ಒಂದು 10-15 ಕಿಲೋಮೀಟ್ರ್ ಅಷ್ಟು ರೋಡು ಚೆನ್ನಾಗಿಲ್ಲ. ಅದು ಬಿಟ್ಟರೆ ರೋಡೆಲ್ಲನೂ ತುಂಬಾ ಚೆನ್ನಾಗಿತ್ತು. ಜರ್ನಿಗೆ ಯಾವುದೇ ರೀತಿ ನಮಗೆ ಪ್ರಾಬ್ಲಮ್ ಆಗಲಿಲ್ಲ. ಆರಾಮಾಗಿ ಸೇಫಾಗಿ ಹೋಗಿ ಸೇಫಾಗಿ ಬಂದೋ. ಇಲ್ಲಿ ಬಂದು ಚಿತ್ರದುರ್ಗ ಬಿಡ್ತಿದ್ದಂಗೆ ವರ್ಷದ ಮೊದಲನೇ ಮಳೆ ಕೂಡ ಆಗಿತ್ತು. ಸಿಕ್ಕಾಪಟ್ಟೆ ಜೋರಾಗೇ ಬಂತು ಅಂತ ಹೇಳ್ಬೋದು. ಮಳೆ ನೋಡ್ತಾ ಇರ್ಬೋದು. ನಾನು ಮಲಗಿದ್ದೆ, ಆಮೇಲೆ ನೋಡಿ ಮಳೆ ಬಂದಿತ್ತಲ್ವ, ಹಾಗೆ ಒಂದು ವಿಡಿಯೋ ತೆಗಿಯೋಣ ಅಂತ ತೆಗೆದೆ. ಇವಾಗ ಒಂದು ಟೋಲ್ ಹತ್ರ ಬಂದು ನನ್ನ ಫೋನ್ ಕೂಡ ಚಾರ್ಜ್ ಕಡಿಮೆ ಇತ್ತು, ಸ್ವಿಚ್ ಆಫ್ ಆಯಿತು. ನಾನು ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಸೊ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.